ಸದನದಲ್ಲಿ ಗಲಾಟೆ ಜೋರಾಗ್ತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಸದನದಲ್ಲಿ ಘೋಷಣೆ ಕೂಗ್ತಾ ಇದ್ದಾರೆ ಬಿಜೆಪಿ. ನಿಮ್ಮ ಉಪದೇಶ ಕೇಳೋದಕ್ಕೆ ನಾವು ಸಿದ್ರಿಲ್ಲ ಅಂತ ಸುನಿಲ್ ಕುಮಾರ್ ಮಾತನಾಡಿದ್ದಾರೆ. ರಾಜೀನಾಮೆ ಕೊಡದೇ ಇದ್ರೆ ದುಡ್ಡು ಬಳಸ್ಕೊಂಡಿದ್ದನ್ನ ಒಪ್ಪಿಕೊಳ್ಳಿ. ಗೋವಾ ಮತ್ತೆ ಬಳ್ಳಾರಿ ಚುನಾವಣೆಗೆ ಹಣವನ್ನ ಬಳಸ್ಕೊಂಡಿದ್ದೀರಾ ಅಂತ ಒಪ್ಪಿಕೊಳ್ಳಿ. ಮುಖ್ಯಮಂತ್ರಿಗಳು ನಾಗೇಂದ್ರರನ್ನ ವಜಾ ಮಾಡಬೇಕು ಅಂತ ಸುನಿಲ್ ಕುಮಾರ್ ಆಗ್ರಹಿಸಿದ್ದಾರೆ. ರಾಜೀನಾಮೆ ಕೊಡೋದಕ್ಕಾಗಿಲ್ಲ ಅಂದ್ರೆ ಓಕೆ, ಹಣವನ್ನ ಬಳ್ಳಾರಿ ಚುನಾವಣೆಗೆ ಬಳಸ್ಕೊಂಡಿದೀವಿ ಅಂತ ಒಪ್ಕೊಳ್ಳಿ, ಗೋವಾ ಚುನಾವಣೆಗೆ ಬಳಸ್ಕೊಂಡಿದ್ದೀರಾ ಅಂತ ಒಪ್ಕೊಳ್ಳಿ ಅಂತ ಸುನಿಲ್ ಕುಮಾರ್ ಆಗ್ರಹಿಸಿದ್ದಾರೆ. ಹಾಗೆ ಆರ್ ಅಶೋಕ್ ಅವರು ಕೂಡ ಚರ್ಚೆ ಆಗಬೇಕು ಅಂತ ಹೇಳಿದ್ರು, ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಗದ್ದಲ ಹಿನ್ನೆಲೆ ಇದೀಗ ಕಲಾಪವನ್ನ ಮುಂದೂಡಿದ್ದಾರೆ ಸ್ಪೀಕರ್. 15 ನಿಮಿಷ ಕಲಾಪವನ್ನ ಮುಂದೂಡಲಾಗಿದೆ. ಯಾವ ಚರ್ಚೆಗೂ ಕೂಡ ವಿಪಕ್ಷಗಳು ಒಪ್ಪಿಕೊಳ್ತಾ ಇಲ್ಲ. ರಾಜೀನಾಮೆ ವಿಚಾರವಾಗಿ ಕೊಡ್ಸೋ ವಿಚಾರವಾಗಿ ಚರ್ಚೆ ಆಗಬೇಕು ಅಂತ ಹೇಳಿದ್ರು ಕೂಡ ಮೊದಲು ಸಚಿವ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು ಅಂತ ಆರ್ ಅಶೋಕ್ ಕೂಡ ಆಗ್ರಹಿಸ್ತಾ ಇದ್ದಾರೆ ಸದನದಲ್ಲಿ. ಪ್ರತಿನಿಧಿ ಸುನಿಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಸುನಿಲ್, ಇದೀಗ ಕಲಾಪವನ್ನ ಮುಂದೂಡಲಾಗಿದೆ 15 ನಿಮಿಷ ಅಂತ ಗೊತ್ತಾಗ್ತಾ ಇದೆ. ಅಲ್ಲಿ ಒಂದ್ ಕಡೆ ಸ್ಪೀಕರ್ ಹೇಳ್ತಾ ಇದ್ದಾರೆ ಅವಕಾಶವನ್ನ ಕೊಡ್ತೀವಿ ಚರ್ಚೆಗೆ ಅಂತ. ಬಟ್ ಆರ್ ಅಶೋಕ್ ಅವ್ರು ಹೇಳ್ತಾ ಇರೋದು ಚರ್ಚೆ ಮಾಡ್ಬೇಕಂತ ಹೇಳಿದ್ರೆ ಮೊದಲು ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ಬೇಕು ಅಂತ. ಇವಾಗ ಏನಾಗ್ತಾ ಇದೆ ಸುನಿಲ್? ಚೈತ್ರ, ಈಗಾಗಲೇ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಮತ್ತು ಆಡಳಿತ ಪಕ್ಷದ ನಡುವೆ ಸಾಕಷ್ಟು ಜಟಾಪಟಿ ನಡೀತಾ ಇತ್ತು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಅಧಿವೇಶನ ಏನು ಆರಂಭವಾಗಿದೆ, ಸದನ ಏನು ಆರಂಭವಾಗಿದೆ. ಸದನ ಕಲಾಪ ಆರಂಭವಾದಾಗಿಂದಲೂ ಕೂಡ ಇವತ್ತು ಸಚಿವ ನಾಗೇಂದ್ರ ಅವರ ಒಂದು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ವಿಪಕ್ಷಗಳು ಪಟ್ಟನ್ನು ಹಿಡಿತು. ದೊಡ್ಡ ಮಟ್ಟಿಗೆ ಹೋರಾಟ ಕೂಡ ಆಯಿತು. ಅದರಲ್ಲಿ ಪ್ರಮುಖವಾಗಿ ಕಳಂಕಿತ ಇರುವಂಥ ಸಚಿವರನ್ನ ಇಟ್ಕೊಂಡು ಹೇಗೆ ನಾವು ಪ್ರಶ್ನೋತ್ತರವನ್ನು ನಡೆಸಲಾಗುತ್ತೆ, ರಾಜೀನಾಮೆಯನ್ನು ಕೊಟ್ಟು ನಂತರದಲ್ಲಿ ಕಲಾಪವನ್ನು ನಡೆಸಿ ಅಂತೇಳಿ ಬಿಜೆಪಿ ಜೆಡಿಎಸ್ ಒತ್ತಾಯವನ್ನು ಮಾಡ್ತು. ಅದಾದ ನಂತರದಲ್ಲಿ ಕಲಾಪ ಮುಂದೂಡಲಾಗಿತ್ತು. ಮತ್ತೆ ಅವರನ್ನ ವಿಪಕ್ಷಗಳ ನಾಯಕರನ್ನ ಕರೆದು ಸಂಧಾನ ಮಾತುಕತೆಯನ್ನ ಏನೋ ಸ್ಪೀಕರ್ ಅವರು ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಸಂಧಾನ ಫಲವನ್ನು ಕೊಟ್ಟಲು ವಿಫಲ ಆಯಿತು. ಮತ್ತೆ ಕಲಾಪ ಆರಂಭವಾಗಿ ಮತ್ತೆ ಜಟಾಪಟಿ ಜೋರಾಯಿತು. ಅದಾದ ನಂತರದಲ್ಲಿ ಈಗ 15 ನಿಮಿಷಗಳ ಕಾಲ ಕಲಾಪವನ್ನು ಮುಂದೂಡಲಾಗಿದೆ. ಪ್ರಮುಖವಾಗಿ ವಾಲ್ಮೀಕಿ ನಿಗಮದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರು. ಮತ್ತೆ ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರನ್ನು ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಆ ಒಂದು ಲೂಟಿ ಮಾಡಿದಂಥ ಒಂದು ಇಲಾಖೆ ಸಂಬಂಧಪಟ್ಟಂತ ಆರೋಪವನ್ನು ಹೊಂದಿರುವಂಥ ನಾಗೇಂದ್ರ ಅವ್ರನ್ನ ಮತ್ತೆ ನೀವು ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿರೋದು ಎಷ್ಟು ಸರಿ, ಹಾಗಾಗಿ ತಕ್ಷಣ ರಾಜೀನಾಮೆಯನ್ನು ಕೊಡಿಸಲೇಬೇಕು, ಅಲ್ಲಿವರೆಗೂ ಕಲಾಪ ನಡೀಲಿಕ್ಕೆ ಬಿಡಲ್ಲ ಅಂತೇಳಿ ಈಗಾಗಲೇ ವಿಪಕ್ಷಗಳು ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಸ್ಪೀಕರ್ ಅವರು ಈಗಾಗಲೇ ಅದಕ್ಕೊಂದು ನಿಯಮ ಇದೆ, ನಿಯಮಗಳಿದೆ, ಅದಕ್ಕೆ ಒಂದು ನೋಟಿಸ್ ಅನ್ನು ಕೊಡಿ, ಅದರಂತೆ ನಾವು ಮುಂದಕ್ಕೆ ಚರ್ಚೆಗೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಸುನಿಲ್ ಕುಮಾರ್ ಆಗ್ಬೋದು, ಆರ್ ಅಶೋಕ್ ಆಗ್ಬೋದು ಮತ್ತು ವಿಪಕ್ಷ ನಾಯಕರು ಎಲ್ಲರೂ ಕೂಡ ಈಗಾಗಲೇ ರಾಜೀನಾಮೆಯನ್ನು ಕೊಡಲೇಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಆಗ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಚರ್ಚೆಯನ್ನು ಮುಂದುವರಿಸಿ ಅಂತೇಳಿ ಈಗಾಗಲೇ ಕಾಂಗ್ರೆಸ್ ಕೂಡ ಅದಕ್ಕೆ ಕೌಂಟರ್ ಅನ್ನು ಕೂಡ ಕೊಡ್ತಾ ಇದೆ. ರಾಜ್ಯದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದೆ, ಬರ ಸಮಸ್ಯೆ ಇದೆ, ನೆರೆ ಸಮಸ್ಯೆ ಇದೆ, ಆದ್ರೂ ಅದನ್ನ ನೀವು ಚರ್ಚೆ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ, ರಾಜಕೀಯವನ್ನ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಕೂಡ ಕೌಂಟರ್ನ ಕೊಡ್ತಾ ಇದೆ. ಈಗಾಗಲೇ ಸದನದಲ್ಲಿ ಎರಡೂ ಕಡೆ ಗದ್ದಲ ಜೋರಾದ ಹಿನ್ನೆಲೆಯಲ್ಲಿ ಈಗಾಗಲೇ 15 ನಿಮಿಷಗಳ ಕಾಲ ಸ್ಪೀಕರ್ ಅವರು ಸದನವನ್ನ ಮುಂದೂಡಿದ್ದಾರೆ. ಮತ್ತೆ ಸದನದಲ್ಲಿ ಮತ್ತೆ ಗದ್ದಲ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಯಾಕೆಂದ್ರೆ ವಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗುವವರೆಗೂ ಕೂಡ ನಾವು ಸದನವನ್ನು ನಡೆಯಲಿಕ್ಕೆ ಬಿಡಲ್ಲ ಅಂತ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಚೈತ್ರ, ಥ್ಯಾಂಕ್ ಯು ಸುನಿಲ್ ಮಾಹಿತಿಗಾಗಿ.